ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿದ್ದೇವೆ ನಮ್ಮ ಕರ್ನಾಟಕದ ಭಾರಿ ಒಂದು ಸುಂದರವಾದ ಜಾಗದಲ್ಲಿ, ಅದು ಚಾರ್ಮಾಡಿ ಘಾಟ್. ನಮ್ಮ ಮಂಗಳೂರಿನ ಹಾಗೂ ಬೆಂಗಳೂರಿನ ಜನರು ಈಚೆ ಆಚೆ ಹೋಗುವಾಗ ಸಿಗುವ ಘಾಟ್, ಅದೇ ನಮ್ಮ ಚಾರ್ಮಾಡಿ ಘಾಟ್. ಇಲ್ಲಿ ನಾವು ತುಂಬ ಜನ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೇವೆ, ನಿಮಗೆ ನೋಡ್ಬೋದು. ಒಂದು ನಿಮಿಷ. ಇಲ್ಲಿ ನಮ್ಮ ಫಸ್ಟ್ ಒಂದು ಪಾದ್ರಿ ಇದ್ದಾರೆ, ಪಾದ್ರಿ ಅಲ್ಲ ಸಾರಿ, ಅನೀಶ್ ಪಾದ್ರಿ ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು. ಫಾದರ್ ಇದ್ದಾರೆ ಇಲ್ಲಿ. ನಿಮ್ಗೆ ಹೇಗೆ ಅನಿಸ್ತಿದೆ ಇದು ಟ್ರಿಪ್? ಹೇಗೆ ಉಂಟು? ಕನ್ನಡ 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 ಅಂತ ಕಾಲ ಉಂಟು ಇಲ್ಲಿ ಸ್ಟಕ್ ಮೊನ್ನ ಕನ್ನಡ ಮಾತಾಡಿ. ನೀವು ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾತಾಡಿ. ಅದು ಎಂತ ಆಗುದಿಲ್ಲ, ಅದು ಇದು ಮಾಡ್ತದೆ, ಎಡಿಟ್ ಮಾಡ್ತದೆ. ಎದುರು ಆಯ್ತು ಸರಿ. ಈಗ ನಮ್ದು ಪಯಣ ಬಾಂದೆಲ್ ಚರ್ಚಿಂದ ಕಾಲ ಉಂಟು ಕೈ ಬೋಲೆ ಚರ್ಮಾಡಿ ಘಾಟ್. ಚರ್ಮಾಡಿ ಘಾಟಿಗೆ ತಲುಪಿದ್ದೇವೆ. ಮಧ್ಯ ರಸ್ತೆಯಲ್ಲಿ ಒಂದು ಹೋಟೆಲ್ ಸಿಗ್ಲಿಲ್ಲ, ಒಂದು ಚಹಾ ಸಹ ಕುಡಿಲಿಲ್ಲ ನಾವು ಇನ್ನೂ ಸಹ. ಅನಿಕಾಲ ಮನಜ ಎಲ್ರಿಕಾ ಏಕ್ ಮಿನಿಟ್ ಎತ್ತ ಅದಕ್ಕೆ ಹಂಗ. ಎಲ್ಲಿ ಬಂದಿದ್ದೇವೆ? ಚಾರ್ಮಾಡಿ ಘಾಟ್. ಜಾರ್ಮಾಡಿ ಯಾರು? ಮದುವೆ ಆಯ್ತಾ? ಬನ್ನೈತಿ ಸತ್ತ. ಇವರು ಯಾರು? ಇವ್ರದ್ದು ಒಂದು ಸತಿ ವಾಂತಿ ಆಯ್ತು, ಈಗ ನೆಕ್ಸ್ಟ್ ವಾಂತಿ ಬೇದಿ ಆಗ್ಲಿ. ಇವರು ನಾವು ರಿಯಲ್ ನಾವುಗಲ್ಲ ಹೇಗೆ. ಇವರು ನಮ್ಮ ಆಸ್ಟ್ರೇಲಿಯಾದಿಂದ ಬಂದವರು. ಇವರಿಗೆಲ್ಲ ಇದೆಲ್ಲ ಎಂತ ಇದು ಘಾಟ್ ಎಲ್ಲ ಎಂತ ಇದು ಜುಜುಬಿ, ಈ ತರ ಗುಡ್ಡೆಗಳು ಇವರು ನೋಡಿ ಬಂದಿದ್ದಾರೆ. ಇವರದ್ದು ಒಂದು ಗುಡ್ಡೆ ಇಲ್ಲಿ ಉಂಟು, ಅದು ಹಾಕ್ಬಾರ್ದತ್ತೆ. ಓಕೆ, ನೋಡಿ ಗಾಯ್ಸ್, ಇಷ್ಟು ಸುಂದರವಾದ ಚಾರ್ಮಾಡಿ ಘಾಟ್ ನೀವು ನೋಡ್ಬೋದು. ಎಲ್ಲರ ಟಿಂಕಾನಿಗೆ ಸುನ್ನತಾಗಿದೆ. ನಮ್ಮ ಗಾಡಿ ಎಲ್ಲಿ ಉಂಟು. ನೀವು ಯಾವತ್ತು ಘಾಟ್ಗೆ ಸೈಡ್ ಏರಿ ರೋಡಾರು, ನೀವು ಯಾವತ್ತು ಘಾಟಿಗೆ ಬರುವಾಗ ಇಲ್ಲಿ ಗಾಡಿಗಳು ಪಾರ್ಕ್ ಮಾಡಬೇಡಿ. ಮಾಡಿದಲ್ಲಿ ಗಾಡಿಗಳು ಹಾರ್ನ್ ಹೊಡೆದು ನಿಮಗೆ ಬೈದು ಹೋಗ್ತಾರೆ. ಇಷ್ಟದ ಪೊಣ್ಣುಲು ಚಾಟ್ ಮಲ್ತೆ ಹುಷಾರಾತಪ್ಪ. ಇದಕ್ಕೆಲ್ಲ ಒಳ್ಳೆ ನಗಲಿ ಆಗ್ತದೆ ನಿಮ್ಗೆ. ಮತ್ತೆ ಮಾತಾಡಿ. ಇದು ನಮ್ಮದು ಲೋ ಕ್ವಾಲಿಟಿ ಮಾರೆ, ಅದು ರಾಕೆಟ್ ಎಲ್ಲ ಹೊರದಿಲ್ಲ. ರಾಕೆಟ್ ಈಗ ಗೊತ್ತೆ, ಏರೋಪ್ಲೇನ್. ಸೊ ಗಾಯ್ಸ್, ಇದು ಬೊಲೆರೋ. ಓಕೆ ಚಲೋ. ಸೊ ಇಲ್ಲಿಂದ ನಾವು ಹೊರಡಬೇಕು, ಇಲ್ಲೇ ಇದ್ರೆ ಲೇಟ್ ಆಗ್ತದೆ. ಸಿ ಯು ಗಾಯ್ಸ್. When the ground gives out, getting used to quiet when the noise dies down. I can see the damage when I look around, but I'm still here breathing, so I'm here for now. If ಇಲ್ಲಿ ಒಂದು ಹಾಲು ಕೂಡ ಇಲ್ಲ. ಯಾವ ಹೋಟೆಲ್ ಇದು? ಚಹಾ ಮಾಡ್ಲಿಕ್ಕೆ ಅಲ್ಲಿಗೆ ಒಬ್ಬ ಕೂತ್ಕೊಂಡಿದ್ದಾರೆ ಅಲ್ಲಿ. 8 ಬಜೆ ಆಗಿದೆ. 8 ಬಜೆ ಗೋಳಿ ಬಜೆ ಬೇಕಿತ್ತು.
ಅದಲ್ಲೇ 8 ಬಜೆ ಆಯ್ತು. 8 ಬಜೆ ಆಗಿದೆ. ಪಲಾವ್. Few moments later. ಕನಸಲಿ ದಿನವು ಸುರಿಸಿದೆ ಒಲವು ನಗುತ್ತಲೇ ನೀನು ಈ ಮನಸಲಿ ನಲಿವು ಬದುಕಲಿ ಗೆಲುವು ತರುತ್ತಲೇ ನೀನು ಉಸಿರೇ ನನದಾಗಿ ನೀನಿರುವ ಹಾಗೆ ಕೊರಳ ದನಿಯಾಗಿ ನನ್ನ ಹಾಡಾಗುವೆ ನನ್ನ ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ ನನ್ನ. ಸೊ ಗಾಯ್ಸ್, ಫೈನಲಿ ನಮ್ಮದು ಫಸ್ಟ್ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೇವೆ. ಆ್ಯಂಡ್ ದಟ್ ಈಸ್ ದಿ ಮೈದಾಡಿ ವ್ಯೂ ಪಾಯಿಂಟ್. ಸೊ ಭಾರಿ ಒಂದು ವೈಶಲ್ಯವಾದ ಜಾಗ ನೀವು ನೋಡ್ಬೋದು. ಸೊ ಗಾಯ್ಸ್, ಇದೊಂದು ಭಾರಿ ಒಳ್ಳೆಯ ಸ್ಪಾಟ್ ನಿಮಗೆ. ಅಂದರೆ ಯೂಶ್ವಲಿ ಬೇರೆ ಎಲ್ಲ ಜಾಗಕ್ಕೆ ಈ ಟೈಪ್ ನಿಮ್ಮ ಕಾರನ್ನು ತಗೊಂಡು ಬರಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ನೀವು ನೋಡ್ಬೋದು, ಕಾರ್ ನಿಂತ ಎಕ್ಸಾಕ್ಟ್ ಫ್ರಂಟೇ ನಿಮಗೆ ಇದು ವ್ಯೂ ಪಾಯಿಂಟ್ ಕಾಣ್ತದೆ. ನಿಮ್ಮ ಗರ್ಲ್ ಫ್ರೆಂಡ್ಸಿಗೆ ಇಲ್ಲ ಹೆಂಡತಿಯವರಿಗೆ ಯಾರಿಗಾದರೂ ಇಂಪ್ರೆಸ್ ಮಾಡಲಿಕ್ಕಿದ್ರೆ ಇದು ಒಂದು ಬೆಸ್ಟ್ ಸ್ಪಾಟ್ ಗೈಸ್. ಸೊ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಸ್ಪಾಟ್ ಇದು ಲೊಕೇಶನ್ ಹಾಕ್ತೇನೆ. ಇದಕ್ಕೆ ಮೈದಾಡಿ ಅಂತ ಹೇಳ್ತಾರೆ. ಇಲ್ಲಿದು ಆಲ್ಮೋಸ್ಟ್ ಫೇಮಸ್ ಪ್ಲೇಸ್ ಇದು. ಆದರೆ ಅದು ಬೇರೆ ಸೈಡಿಂದ ಎಂಟರ್ ಆಗ್ತಾರೆ. ಆದರೆ ಈ ಸ್ಪಾಟ್ ಇಲ್ಲಿಂದ ಬಂದರೆ ನಿಮಗೆ ಯಾರು ಸಹ ಜಾಸ್ತಿ ಜನ ಕಾಣೋದಿಲ್ಲ. ಈಗ ಇವತ್ತು ನಾವು ಮಾತ್ರ ಇದ್ದೇವೆ, ಕ್ರೌಡೆಡ್ ಇಲ್ಲ ಈ ಸ್ಪೇಸ್. ಸೊ ನೀವು ಬರ್ಬೋದು. ಮತ್ತು ನೋಡಿ, ಇಷ್ಟು ಒಳ್ಳೆ ವ್ಯೂ ಪಾಯಿಂಟ್, ಮಿಸ್ ಮಾಡಬೇಡಿ. ಸೊ ನಮ್ಮ ಫಸ್ಟ್ ಲೊಕೇಶನ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಲೊಕೇಶನ್ ಕಳಸ ಬ್ರಿಡ್ಜ್ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಇದೊಂದು 1 day ಟ್ರಿಪ್. ಸೊ ನಮ್ಮೊಂದಿಗೆ ಇರಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಇನ್ನೂ ಸಹ ಫನ್ ಉಂಟು, ಬನ್ನಿ ಹೋಗೋಣ. ಸೊ ಗಾಯ್ಸ್, ಈಗ ನಾವು ಬಂದಿದ್ದೇವೆ ನಮ್ಮ ಇವತ್ತಿನ ಸೆಕೆಂಡ್ ಸ್ಪಾಟ್. ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಕಳಸ. ಕುಣಿತು ಕುಣಿತು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಮಾನಿಗೇರಿ ಹಾರುವ ಬಾರೋ, ಒಲವೇ ವಿಸ್ಮಯ. तुका बरे कंटेंट मिळला ते 2 ओडचे पुरा मिळला. ಕಳ್ಳೀವಳು ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು
ಸೊ ಗಾಯ್ಸ್, ಇದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಕಳಸದಲ್ಲಿ ಒಂದು ಇಂಡಿಯನ್ ಆಯಿಲ್ ಅಂತ ಪೆಟ್ರೋಲ್ ಪಂಪ್ ಸಿಗ್ತದೆ. ಅದರದ್ದು ಸೈಡಲ್ಲೇ ರೈಟ್ ತಗೊಂಡ್ರೆ ನೀವು ಸೀದಾ ಈ ಬ್ರಿಡ್ಜ್ ಕಡೆ ಬರ್ತೀರಾ. ನೀವು ನೋಡ್ಬೋದು ಇಷ್ಟೊಂದು ಸುಂದರವಾದ ಈ ಜಾಗ, ಇಷ್ಟೊಂದು ಚಳಿ ಚಳಿಯಾದ ನೀರು ಹಾಗೂ ಒಂದು ಸೂಪರ್ ನ್ಯಾಚುರಲ್ ವೈಬ್ಸ್ ನಿಮಗೆ ಈ ಒಂದು ರಿವರ್ ಅಲ್ಲಿ ಸಿಗ್ತದೆ. ಮಾತ್ರ ಒಂದು ನೆನಪಿರ್ಲಿ, ದಯಮಾಡಿ ಕಸ ಕಡ್ಡಿ ಏನು ಇಲ್ಲಿ ಬಿಸಾಡಬೇಡಿ. ನಾನೊಂದು ಸ್ವಲ್ಪ ಕಸ ತೆಗೆದೆ, ಇನ್ನು ಏನಾದ್ರು ಅದು ಸುಳ್ಳು ಇದೆ ಕಟ್ಕರೆ ಆಯ್ತು. ಸೊ ಗಾಯ್ಸ್, ನೆನಪಿರಲಿ, ಎಂತ ಕಸ ಕಡ್ಡಿ ಬಿಸಾಡಬೇಡಿ. ನದಿಯನ್ನು ಕ್ಲೀನ್ ಆಗಿ ಇರಿ. ಇಷ್ಟು ಸುಂದರವಾದ ಜಾಗ ಸುಂದರವಾಗಿಯೇ ಇರಲಿ. ಅಂತೂ सफेद कपड़ा ऐसा मत करो मेरी जान. अच्छा ಹೆಂಚಿನ ಅವಸ್ಥೆ ಮಾರೆ. ಹೀಗೆ ಆಗಿದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ. ಸೊ ಗಾಯ್ಸ್, ಇದು ನಮ್ಮ ಥರ್ಡ್ ಸ್ಪಾಟ್, ಸಂಸೆ ಟೀ ಎಸ್ಟೇಟ್. ಸೊ ವೆಲ್ಕಮ್ ಟು ಸಂಸೆ ಟೀ ಎಸ್ಟೇಟ್. As you hear sounds coming up in your head, you simply listen to them as part of the general noise. ಸೊ ಗಾಯ್ಸ್, ನಾವೀಗ ಟೆಂಪಲ್ದು ಒಳಗೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಟೆಂಪಲ್ದು ಒಳಗೆ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತೆಗಿಲಿಕ್ಕೆ ಇಲ್ಲ. ನಾನು ಸ್ವಲ್ಪ ಪರ್ಮಿಷನ್ ತಗೊಂಡು ತೆಗಿತಿದ್ದೇನೆ. ನಿಮಗೆ ಸಹ ಪರ್ಮಿಷನ್ ತಗೊಂಡು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತೆಗಿಬಹುದು. ಎಸ್ಕೇಪ್ ಝೋನ್ ಹೇಗೆ ಉಂಟು ದೇವಸ್ಥಾನ? ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಫೋಟೋಗ್ರಫಿ ತೆಗಿಲಿಕ್ಕಿಲ್ಲ ಅಂತ ಮೊಬೈಲಿಂದ ತೆಗಿಬಹುದು ಅಂತ ಹೇಳಿ. ಹೌದಾ? ಕ್ಯಾಮರಾ ಇಲ್ಲವಾ? ಓಕೆ, ಕ್ಯಾಮರಲ್ಲಿ ತೆಗಿಲಿಕ್ಕಿಲ್ಲ ಅಂತೆ. ಯೋಗಿತ್ರ ಬ್ಲಾಗರ್ ಮಕದ್ ದೊರ್ಚಾರ.
ಗ್ರಾಮ್ ಟೂ ಟೆನ್ ಖಾರ ಬೀಜ ಬೈ. ಟೂ ಟೆನ್ ಮತ್ತೆ 1 कप स्पून ಅಂತೂ 4 कप येतात 6 कप येतात 1 स्पून ಕಣ್ಗೆಜೆ ಕಾಫಿ ಬೇಕು ಕಣ್ಗೆಜೆ ಕಾಫಿ ಒಂದು ಕಾಫಿ ಕೊಡೋದಾ? ಹಾ ಉಂಟಾ ಕೊಡಿ ಅಂತ. ಹಾಗೆ ನಂಗೆ ಸಹ ಕಾಫಿ. ಹಾ 2 ಕಾಫಿ. कोणा कॉफी द्यांगा ना तुम्ही टेस्ट करा. 7 मसाला मज्जिगे चांगले आहेत. आवडना नाही ते नाही करीत ना. हा यार ओके ओके ಸೊ ಕಾಫಿ ಟೇಸ್ಟ್ ನೋಡುವ. ಒಂದಕ್ಕೆ ಮಾತ್ರ. ಕಾಲ್ ಕೆಜಿ ಕಾಫಿ ಪುಡಿಗೆ ಒಂದು ಲೇಬಲ್ ಹಾಕಿ ಕೊಡಿ ಅಥವಾ ಈ ಕವರಿಗೆ ಹಾಕಿ ಕೊಟ್ಟರು ಆಗುತ್ತಾ? ನಮ್ದು ಚಕ್ಕೆ ಲವಂಗ ಎಲ್ಲ ಮಾಡ್ತೀವಲ್ಲ ಈ ತರ ಕವರಿಗೆ ಹಾಕಿ ಅಂತದ್ರಲ್ಲೂ ಆಗುತ್ತೆ. ಹಾಕಿ ಸೀಲ್ ಮಾಡಿ. ಸೊ ಗಾಯ್ಸ್ ನಾವೀಗ ಸ್ಪೆಷಲ್ ಮಜ್ಜಿಗೆ ತಗೊಂಡಿದ್ದೇವೆ. ಇದರದ್ದು ರಿವ್ಯೂ ನೋಡುವ. ಆನ್ ಪ್ರೋಗ್ರೆಸ್, ಆನ್ ಟೆಸ್ಟಿಂಗ್ ಪ್ರೋಗ್ರೆಸ್. ಓಕೆ ಅಮೇಜಿಂಗ್. ಕನ್ನಡ ಕೇಳನಕಲು ಈಗಲೇ ಸಾಧ್ಯ ಅಂಡ ಮಾತ್ರ ಕೇಳನೆ ಇದನ್ನ ಕೇಳಿಕ ಬರ್ತಿದ್ದು ಕೊಲ್ಲಿ. ಹೇಗೆ ಉಂಟು ಮೇಡಮ್? ಒಳ್ಳೆ ಉಂಟು. ಹಾ ಒಳ್ಳೆ ಉಂಟಾ? ಹೌದು. ಚಟಪಟವಾ? ಹೌದಾ? ಹೇಗೆ ಉಂಟು ಟೇಸ್ಟ್? ನಾನು ಕುಡಿಲಿಲ್ಲ. ಹಾ ಇನ್ನು ಕುಡಿಲಿಲ್ಲ. ಎಂತದ ಮಾರ್ರೆ, ಅಲ್ಲಿ ಬೇರೆಯವರಿಗೆ ಬೇಕು ಮಾರ್ರೆ ಗೆಸ್ಟ್. ಕೆಂಚೈನಿ ಆವ ಸೊ ಗಾಯ್ಸ್ ಫೈನಲಿ ನಮಗೆ ಒಂದು ಟೀ ಎಸ್ಟೇಟಿಗೆ ಒಂದು ಎಂಟ್ರಿ ಸಿಕ್ಕಿತ್ತು. ನೀವು ನೋಡ್ಬೋದು ಇಷ್ಟು ಸುಂದರವಾದ ಟೀ ಎಸ್ಟೇಟ್. ಒಂದು ಬಹಳಷ್ಟು ಸುಂದರವಾದ ಟೀ ಎಸ್ಟೇಟ್ ನೀವು ಇಲ್ಲಿ ನೋಡ್ಬೋದು. ಇದು ನಮ್ಮ ಕಳಸ ಹೋಗುವ ದಾರಿಯಲ್ಲಿ ನಿಮಗೆ ಸಿಗುತ್ತದೆ. ನೀವು ಇಲ್ಲಿ ಬಂದರೆ ಇದೊಂದು ಟೀ ಎಸ್ಟೇಟಿಗೆ ಬರಲಿಕ್ಕೆ ಒಂದು ಮಿಸ್ ಮಾಡಬೇಡಿ. ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ, ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ. ಈ ಬೊಡಲಲ್ಲಿ ಮಿಡಿತ ಹೃದಯದ ಬಡಿತ ತುಡಿತವು ನೀನು. ಎದೆಯಲಿ ಸೆಳೆತ ಒಲವಿನ ಮೊರೆತ ಸ್ಮರಣೆಯು ನೀನು. ಒಲವೇ ವರವಾಗಿ ಬಂದಿರುವ ಹಾಗೆ ಜನುಮ ನನದೆಲ್ಲ ನಿನದ. ಅಡುಗೆ ಒಟ್ಟ ಭಟ್ರೆ ತಿಂಡಿ ಅಂತ ಸಾಂಬಾರ್ ಆಯ್ತಾ? ನನ್ನ ಕೀರ್ತಿ ಮನ ಶಾಂತಿ